ಅಕ್ಷರಗಳು ಬೈತಾರೆ, ಹೋಗಿದ್ರೆ ಬರ್ತೀನಿ. ಪಂಚಾಕ್ಷರಿ, ಏನು ಎಷ್ಟು ವರ್ಷ ಆಯ್ತು ನಿನ್ ನೋಡಿ? ಗುಂಡಾಚಾರಿ ಅವರೇ, ಏನ್ರಿ ನೀವಿಲ್ಲಿ? ಇದೇ ದೇವಸ್ಥಾನಕ್ಕೆ ಮತ್ತೆ ವರ್ಗ ಮಾಡಿದ್ದಾರೆ. ಅಂದ್ರೆ ಆರಾಧ್ಯ ಅಲ್ಲಿ ಕರ್ಸ್ಕೊಂಡು ನಿಮ್ಮನ್ನ ಇಲ್ಲಿ ವರ್ಗ ಮಾಡಿದ್ರ? ನನಗೂ ಬದಲಾವಣೆ ಬೇಕಿತ್ತು, ಆರಾಧ್ಯ ಅವ್ರಿಗೂ ಅವ್ರ ಮಾವನ ಮನೆ ಹತ್ರ ಆಗ್ಬೇಕಾಗಿತ್ತು. ಅದಕ್ಕೆ ನಮ್ಮಿಬ್ಬರಲ್ಲೂ ಈ ಒಪ್ಪಂದದ ವರ್ಗಾವಣೆ. ನೀವಿಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಬಿಡಿ, ನನಗೂ ಜೊತೆ ಸಿಕ್ತಾಗ ಆಯ್ತು. ಸ್ವಲ್ಪ ಹೊತ್ತಿನ ಮುಂಚೆ ನನಗೆ ಜಗ್ಗಿ ಸಿಕ್ಕಿದ್ದ. ನಾನು ದೂರದಲ್ಲೇ ಇದ್ದರೂ ಇಲ್ಲಿ ನಡೆಯೋ ವಿಚಾರಗಳನ್ನೆಲ್ಲ ಆರಾಧ್ಯರ ಮುಖಾಂತರ ನನಗೆ ಸಿಗ್ತಾ ಇತ್ತು. ನೀವು ತಿಳ್ಕೊಬೇಕಾದ ವಿಷಯ ಇನ್ನೂ ಬೇಜಾನಿದೆ, ಬನ್ನಿ ಹೇಳ್ತೀನಿ. ಬನ್ನಿ ಬನ್ನಿ. ನಮಸ್ಕಾರ ಶಾಸ್ತ್ರಿಗಳೇ. ಇತ್ತೀಚೆಗೆ ತಮ್ಮನ್ನು ದೇವಸ್ಥಾನದಲ್ಲಿ ಹಿಡಿಯೋದೇ ದೊಡ್ಡ ಸಾಹಸ ಆಗಿದೆ. ಯಾಕೆ ಹಾಗೆ ಹೇಳ್ತೀರಿ ಗುಂಡಾಚಾರ್ಯ? 3 ಹೊತ್ತು ದೇವಸ್ಥಾನದಲ್ಲೇ ಇರ್ತೀನಿ. ದೇವಸ್ಥಾನ ಬಿಟ್ಟರೆ ಮನೆ, ಇನ್ನೆಲ್ಲಿ ಹೋಗ್ತೀನಿ ನಾನು? ನಿಮ್ಮ ಮನೆ ಹತ್ರನೂ ಹೋಗಿದ್ದೆ. ದೇವಸ್ಥಾನದಲ್ಲಿದ್ದಾರೆ ಅಂತಂದ್ರು. ಇಡೀ ದೇವಸ್ಥಾನನೆಲ್ಲ ಹುಡುಕಾಡ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ನೀವು ಆದ್ರೂ ಮೊದಲು ಎಲ್ಲರೂ ಹೋಗೋದಿದ್ರೆ ಹೇಳಿ ಹೋಗ್ತಿದ್ರಿ. ಆ ಗುಮಾಸ್ತ ಪಂಚಾಕ್ಷರನ್ನು ಕೇಳಿದೆ, ನನಗೆ ಗೊತ್ತಿಲ್ಲ ಅಂದ. ಇತ್ತೀಚೆಗೆ ನಿಮ್ಮನ್ನು ಹಿಡಿಯೋದೇ ದೊಡ್ಡ ಹರಸಾಹಸ ಆಗಿದೆ ಶಾಸ್ತ್ರಿಗಳೇ. ಹಾಗಂತ ನೀವು ನನ್ನ ಹಿಂದೆ ಜನಗಳನ್ನ ಬಿಟ್ಟು ಪತ್ತೆದಾರಿಕೆ ಮಾಡ್ತಿಲ್ಲ ತಾನೆ? ನನಗೂ 108 ಕೆಲಸ, ಜೊತೆಗೆ ಅಮ್ಮನವ್ರ ಉತ್ಸವ ಬೇರೆ ಶುರು. ತುರಿಸ್ಕೊಳ್ಳೋದಕ್ಕೂ ಪುರುಸೊತ್ತಿಲ್ಲ. ಇದ್ರ ಮಧ್ಯೆ ಪತ್ತೆದಾರಿ ಕೆಲಸ ಎಲ್ಲಿಂದ ಬಂತು ಶಾಸ್ತ್ರಿಗಳೇ? ಈಗ ನಿಮ್ಮ ಮುಂದೆನೆ ನಿಂತಿದ್ದೀನಲ್ಲ, ವಿಷಯ ಏನು ಹೇಳಿ? ಅದು ದೇವಸ್ಥಾನದ ಸಭಾಂಗಣ ಇದೆಯಲ್ಲ, ಅದನ್ನ ಖಾಲಿ ಮಾಡೋದಕ್ಕೋಸ್ಕರ ನಿಮ್ಮ ಅನುಮತಿ ಕೇಳ್ತಾ ಇದ್ದಾರೆ. ಮುಂದಿನ ಸಭಾಂಗಣನ ತೆರವುಗೊಳಿಸ್ಬೇಕಾ? ಯಾಕೆ? ಮುಂದಿನ ಶುಕ್ರವಾರ ಮಂಡಲ ಶುರು ಆಗುತ್ತೆ. ಅಮ್ಮನವ್ರ ಪೂಜೆಗೆ ಸಂಕಲ್ಪ ಮಾಡೋದಕ್ಕೆ ಜಾಗ ಬೇಕಲ್ವಾ? ಅದಾದ್ಮೇಲೆ ಮಹಾತಾಯಿ ಕಂಕಣ ಕಟ್ಟೋದೊಂದೇ ಬಾಕಿ. ಅದಕ್ಕೆಲ್ಲ ಜಾಗ ಬೇಕು. ಇವನ್ ಕೇಳಿದ್ರೆ ನಿಮ್ಮನ್ನೇ ಕೇಳಬೇಕು ಅಂದ. ಅದಕ್ಕೆ ತಮ್ಮನ್ನು ಹುಡ್ಕೊಂಬಂದ್ವಿ. ಯಜಮಾನ್ರೆ, ಏನು ಹೇಳಿ ಗುಂಡಾಚಾರಿ? ಹಾಂ, ಮಾಡಿಸ್ಕೊಳ್ಳಿ. ಮುಂದಿನ ಸಭಾಂಗಣನ ತೆರವುಗೊಳಿಸಿ ಸ್ವಚ್ಛ ಮಾಡಿಸ್ಕೊಳ್ಳಿ. ಆಗ್ಲಿ ಶಾಸ್ತ್ರಿಗಳೇ, ನಮಸ್ಕಾರ. ನೀವು ತಪ್ಪು ಮಾಡಿಬಿಟ್ರಿ. ಹೇಳಿ, ತಿದ್ಕೋತೀನಿ. ಪೂರ್ತಿ ವಿಷಯ ತಿಳ್ಕೊಳ್ಳದೆ ಆಣೆ ಪ್ರಮಾಣ ಬಾಜಿ ಕಟ್ಟೋದು ತಪ್ಪಲ್ವಾ? ಈಗ ನಾನು ನಿಮ್ಮನೆ ಸದಸ್ಯರಲ್ಲಿ ಒಬ್ಬಳು ಅಂತ ತಿಳ್ಕೊಂಡು ಜಗ್ಗಿ ಜೊತೆ ಪಂದ್ಯ ಕಟ್ಟಿದ್ದು. ಮುಖ್ಯವಾಗಿ ನಿಮ್ಮನೇಲಿ ನಡೀತಾ ಇರೋ ದುರ್ಗಾ ಸಪ್ತಾಹಕ್ಕೆ ಆತನಿಂದ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶ ಆಗಿತ್ತು. ನಿಮ್ಮನೆ ಕಷ್ಟ ಸುಖಗಳಲ್ಲಿ ನಾನೂ ಭಾಗಿ ಅಂದ್ಕೊಂಡು ಈ ತೀರ್ಮಾನನ ತಗೊಂಡೆ. ಪಂದ್ಯ ಸೋಲ್ತೀರಿ, ಜಾಜಿನ ಅವನಿಗೆ ಮದುವೆ ಮಾಡಿಕೊಡ್ಬೇಕಾಗತ್ತೆ. ತಪ್ಪಲ್ವಾ ಇನ್ನೊಬ್ಬರ ಬದುಕನ್ನ ಪಂದ್ಯ ಕಟ್ಟೋದು? ದ್ರೌಪದಿನ ಜೂಜ್ಗಿಟ್ಟ ಹಾಗಾಯ್ತು ನನ್ನ ಮಗಳ ಬದುಕು. ಈಗ ಹಾಗನ್ನಿಸ್ತಿದ್ಯಾ ನಿಮಗೆ? ಮತ್ತಿನ್ನೇನು, ಸುನೀತಾಗೆ ಈ ಜನ್ಮದಲ್ಲಿ ಮಕ್ಕಳಾಗೋ ಸಾಧ್ಯತೆ ಇಲ್ಲ. ಅವಳ ಗರ್ಭಕೋಶನೇ ಹಾಳಾಗಿದೆ. ಭೂಮಿಯಲ್ಲಿ ಮಣ್ಣೇ ಇಲ್ದಿದ ಮೇಲೆ ಮರ ಗಿಡಗಳಿಗೆ ಆಸರೆ ಆಧಾರ ಏನಿದೆ ಹೇಳಿ? ನೀರಿನಲ್ಲೂ ಸಸ್ಯಗಳು ಬೆಳೆಯುತ್ತೆ. ಭೂಮಿ ಮೇಲಿರೋ ಸಸ್ಯರಾಶಿಗಳಿಗಿಂತ ನೀರಿನಲ್ಲಿರೋ ಸಸ್ಯಕುಲವೇ ಹೆಚ್ಚು. ಮನಸ್ಸು ಮಾಡಿದ್ರೆ, ಕಾಲ ಬಂದರೆ ಕೊರಡು ಕೂಡ ಚಿಗುರುತ್ತೆ. ದೈವಿಕ ವಿಚಾರಗಳು ಬಂದಾಗ ವಿಜ್ಞಾನದ ಉದಾಹರಣೆಗಳನ್ನು ಕೊಡ್ತೀರಿ. ಗಂಡು ಹೆಣ್ಣು ಮಿಲನವಾಗದೇನೆ ಮನುಕುಲದ ಸೃಷ್ಟಿ ಸಾಧ್ಯತೆಯನ್ನು ಕಂಡುಕೊಂಡಿದ್ದೀರಿ. ಅಂಥದ್ರಲ್ಲಿ ಅಸಾಧ್ಯ ಅನ್ನೋದು ಏನಿದೆ? ಮೊಂಡುವಾದ ಒಂದೊಂದು ಸಾರ್ತಿ ನಿಮ್ಮದು. ಸೃಷ್ಟಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ವೈದ್ಯರೇ ಹೇಳಿರೋದು ಯಾವ ವಿಧಾನದಿಂದಲೂ ಸುನೀತಂಗೆ ಮಕ್ಕಳಾಗೋ ಸಾಧ್ಯತೆ ಇಲ್ಲ ಅಂತ. ನೀವೇ ಹೇಳಿದ ಹಾಗೆ ವಿಜ್ಞಾನವೇ ಸಾಧ್ಯ ಇಲ್ಲ ಅಂತಿರುವಾಗ ನೀವೇನು ಮಾಡೋಕೆ ಸಾಧ್ಯ? ತಪ್ಪು ಮಾಡಿಬಿಟ್ರಿ ನಮ್ಮ ಜಾಜಿ ಬದುಕನ್ನ ಪಂದ್ಯಕ್ಕಿಟ್ಟು.